ಜೋಸ್ ಎಂತದ ನಾನು ನೋಡಿ ಪಿಕ್ಚರಲ್ಲಿ ये कट्टोड पिक्चर अंदर पड़े प्लस वन प्ले ने ये बल्ला काली कोटली ಈಗ ಅದ್ದಿದ್ದು ಬಲ್ಲನ ಕಾಲ ಕಟ್ಟಲಿಕ್ಕ ಅದೆಂತ ಕಟ್ಟಿದ ಹಾಗೆ ಅಬೀನು ಅಪ್ಪಂದು ಕಾಲು ನಿಂದು ಅವರೆಂತ ಆಗಿ ಹೋಗುದು ಇದೆಂತ ಓ ಮನುಜ ಓ ಮೂಕನಿ ಕಬಡ್ಡಿ ಕಿಕ್ ಹಾಕ್ಲಿಕ್ಕಾಗಲಿ ಓ ಜಗ್ಗ ಚಿಕ್ಕ ಯುನೈಟೆಡ್ ಟಾಪ್ 2 ಫೈನಲಿಸ್ಟ್ ಎಸ್ ಓಕೆ Final round. Fight. ನಿಮಗೂ ನಮಗೂ ಅಂಟಿದ ನಂಟಿಗೆ ಒಂದೇ ಹೆಸರಿದು ಅನುಬಂಧ from the smell. ಆಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ನೆಕ್ಸ್ಟ್ ಗೇಮ್ ಲಗೋರಿ 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 ನಾವೆಂತ ಮಾಡ್ಬೇಕು ಎಂತಾದ್ರು ನಾವು ಇನ್ನಾದ್ರೂ ಎಂತ ಪರಕ್ಕೆ ನಾನೇ ಕೊಡ್ಬೇಕು ಈನ ಕುಟುಂಬದಲ್ಲ ಮನೆಯರುಂಡ ನಾವು ಇದು ಸತ್ಯಯುತವಾಗಿ ಆಟ ಆಡೋದು ಎಂತ ಸಿದ್ ಮಾಡ್ಲಿಕ್ಕಿಲ್ಲ ಸತ್ಯಯುತ ಎಂತದ್ರು ಅವ್ರು ಬಾಲ್ ಟಚ್ ಆದ್ರು ನಾವು ಔಟ್ ಆಗ್ಲಿಲ್ಲ ಅಂತ ಹೇಳಿ ಇಲ್ಲಿಗ ಜಗಮ್ಮವರ ಗ್ರೂಪ್ ಡಿಸ್ಕಷನ್ ಆಗ್ತುಂಟು ಮಾತಾಡಿ ಅಂತ ಹೇಳಿ ಗ್ರೂಪ್ ಇದು ಮನೆಯರು ನೆಂಜಿನ ಈಗ ಆ ಟೀಮ್ ಎಂತ ಡಿಸ್ಕಷನ್ ಮಾಡ್ತಾರಂತ ನಾವೀಗ ಆಡುವಾಗ ಬಾಲ್ ಎಲ್ಲಿಯಾದ್ರೂ ನಮ್ಮ ಚಪ್ಪಲಿಗೆ ತಾಗಿದ್ರೆ ನಮ್ದು ಚಪ್ಪಲಿಗೆ ತಾಗಿದ್ದು ಅಂತ ಹೇಳಿ ಆ ಚಪ್ಪಲಿ ತಾಗಿದ್ರೆ ಇಲ್ಲ ಹಂಗೆ
ಗಿರಿ. ಒಂದು ವೇಳೆ ಲಗೋರಿ ಬಿದ್ದರೂ ಸಹ ಎಲ್ಲರೂ ಮನೆಯೊಳಗೆ ಓಡಿ ಆಯ್ತು, ಆಗ ಅವ್ರು ಓಡಿಲಿಕ್ಕೆ ಬರುವುದಿಲ್ಲ. ಇಲ್ಲದ್ರೆ ಒಂದೊಂದೇ ಮಗುವನ್ನು ಹಿಡ್ಕೊಳ್ಳಿ, ಇಲ್ಲಿ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ. ನೀವು ಅಲ್ಲಿ ನಿಂತ್ಕೊಳ್ಳಿ, ಜಾಸ್ತಿ ಎಲ್ಲಾದ್ರೂ ಇಲ್ಲ ನಿಂತ್ಕೊಳ್ಳಿ. ಬಾಲ್ ಬಂದ್ರೆ ಬಗ್ಗಿ ಅಲ್ಲಿಗೆ ಹೋಗಿ ಬೀಳಿ. ನಮ್ಮ ಮನೆಯಲ್ಲಿ ಲಗೋರಿ ಆಟ ಆಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಮಕ್ಕಳೆಲ್ಲ ಸೈಡಿಗೆ ಹೋಗಿ, ಮಕ್ಕಳೆಲ್ಲ ಸೈಡಿಗೆ ಹೋಗಿ. ಫ್ಯಾಮಿಲಿ ವರ್ಸಸ್ ಆಫೀಸ್. ಜಗಮ್ಮ ಯಾವ ಕಡೆ? ಆಫೀಸ್ ಆಫೀಸ್ ಆಫೀಸ್. ಈಗ ಅಬಿ ಬಾಲ್. ಸೂಪರ್ ಸೂಪರ್. ಮಗನಿಗೆ ಬಾಲ್ ಔಟಲ್ಲ ಅಂತ ಹೇಳಿಕ್ಕೆ ಕಾರಣ ಕವರ್ ತೆಗಿಲಿ, ಕವರ್ ಅವರು ಹೇಳಿದ್ದು. ಔಟ್ ಆದ್ರೆ ಸಹ ಔಟ್ ಅಲ್ಲ ಅಂತ ಹೇಳಿ ಅಂತ. ಬಾಯ್ ಹಾಗೆ ವಿಚಾರಿಲ್ಲ. ತಪ್ಪಿ ಬಂದದ್ದು. ಕವರ್ ತೆಗಿಬೇಕು, ಕವರ್ ತೆಗಿಬೇಕು. ಒಂದು ಒಂದಲ್ಲ, ಒಂದು ಪಾಯಿಂಟ್ ಉಂಟು. ಈ ಸಲ ಮತ್ತೊಮ್ಮೆ ಸ್ಟಾರ್ ಪ್ಲೇಯರ್ ಟೀಮ್ನ ನಾಯಕ ಚೆಕ್ ಅದೇ ಕೊಡ್ತೇನೆ. ಜೋಶು ಹೆಂಗೆ ನಾವು ಸೋಲ್ನ. Yes. Hey, what a game! ಜೋಸ್ ಮಾಡಿಯಾ? ಜೋಸ್ ನಾವು ಸೋತದ್ದು, ಎಲ್ಲಿ ಜೋಸ್ ಮಾಡುದು? A few moments later. ಹೇಗೆ ಪಶಿದಿ? ಫಸ್ಟ್ ಟೈಮ್ ಡ್ಯಾನ್ಸ್. ಸಾರಿ DJ Abhi on the house.
ಎಕ್ಸ್ಪೀರಿಯನ್ಸ್. ಎಲ್ಲ ಒಂದೊಂದು ಫೇಸ್ ನೋಡುವಾಗ ಎಲ್ಲ ನಗುಮುಖದ ಫೇಸ್, ವೆಲ್ಕಮ್ ಮಾಡಿದ್ದು ಅದೇ ಥರ ಇತ್ತು. ತುಂಬ ಖುಷಿ ಆಯಿತು, ಡಿಫ್ರೆಂಟ್ ಅನುಭವ. ನಮಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ನಮ್ಮದೇ ಒಂದು ಫ್ಯಾಮಿಲಿ ಅಂತ ಫೀಲ್ ಆಯಿತು. ಎಸ್ಪೆಷಲಿ ಜಗ್ಗ ಚಿಕ್ಕ ಅಂದರೆ ನಮ್ಮದು ಆಫೀಸಲ್ಲಿ ಒಂದು ಫೇಮಸ್ ಎಕ್ಸಿಕ್ಯೂಟಿವ್. ಅವರ ಪ್ರತಿಯೊಂದು ಮಾತು, ಅವರ ನಗು, ಇಲ್ಲಿ ಕೂಡ ಅದೇ ಥರ ನಮ್ಮ ಟ್ರೀಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇವರದ್ದು ಮುಖದ ಮೇಕಪ್ ಹೋಗಿದೆ, ಅದು ಪರವಾಗಿಲ್ಲ. ನಾವು ಇಷ್ಟು ಇಲ್ಲಿ ಅಂತ ಪಾಡಿ ಸುಸ್ತಾಗಿ ಹಾಗೆ ಲಾಸ್ಟ್ ಆಗುವಾಗ ಈ ತರ ಒಂದು ಮೇಕಪ್, ಅದು ಪರವಾಗಿಲ್ಲ. ಇವರು ಚಂದ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಯ್ತು. ನಮ್ಮದೇ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ದಾರೆ, ಖುಷಿ ಆಯ್ತು ತುಂಬಾ. ಹೌದು, ಸ್ಪೆಷಲ್ ಆಗಿ ಅಣ್ಣು ಅಕ್ಕ ಮತ್ತೆ ಜಗ್ಗ ಚಿಕ್ಕ ಅವರು ಕೂಡ. ಇನ್ನೊಂದ್ಸರಿ ಕರೀರಿ ಆಯ್ತಾ? ನೀವು ಹಾಗೆ ಇಲ್ಲ ಮರ, ನಮ್ಗೆ ಅಲ್ಲಿಂದ ಕರ್ಕೊಂಡು ಬರ್ಲಿಕ್ಕೆ ಕಾರ್ ಬೇಕಲ್ಲ, ಹಾಗೆ. ನಿಮ್ಗೆ ತುಂಬಾ ಖುಷಿ ಆಯ್ತು. ಟೈಮ್ ಹೋದದೇ ಗೊತ್ತಾಗ್ಲಿಲ್ಲ ನಮ್ಗೆ. ತುಂಬಾ ಎಂಜಾಯ್ ಮಾಡಿದ್ದೇವೆ. ಥ್ಯಾಂಕ್ ಯು ಆಲ್. ಖುಷಿ ಆಯ್ತು ತುಂಬಾ. ಒಳ್ಳೆ ಸ್ಪೆಂಡ್ ಆಯ್ತು ನಮ್ಗೆ. ಒಂದು ನಮ್ಮ ಫ್ಯಾಮಿಲಿ ತರನೇ ಆಯ್ತು ನಮ್ಗೆ. ಆಫೀಸರ್ಸ್ ಬರ್ತಾರೆ ನಾಡ್ದು ಅಂತ ಹೇಳ್ತಾ ಇದ್ರು. ನಮಗೊಂಥರ ಆತಂಕ ಇತ್ತು, ಆದರೆ ಬಂದ ಕೂಡಲೇ ಖುಷಿ ಆಯಿತು. ಇವ್ರು ನನಗೆ ಮೊದಲಿಂದಲೂ ಪರಿಚಯ ಇತ್ತು, ಅದೇ ಖುಷಿಯಾಗಿತ್ತು. ಮತ್ತೆ ನೋಡಾಗ ಎಲ್ಲರೂ ಅವರು ನಮ್ಮ ಮನೆಯವರ ಥರವೇ, ಯಾರು ಕೂಡ ನಾನು ಬೇರೆ ಅನ್ನಿಸ್ಲೇ ಇಲ್ಲ. ನಿಜವಾಗ್ಲೂ ಅವರೊಬ್ಬರು ಬಿಟ್ಟರೆ ಮತ್ತೆಲ್ಲರೂ ನನಗೆ ಹೊಸಬ್ರೆ, ಆದರೆ ಯಾರು ನನಗೆ ಹಾಗೆ ಅನ್ನಿಸ್ಲಿಲ್ಲ. ಇಡೀ ದಿವಸ ನಮಗೆ ಹೇಗೆ ಎಂಜಾಯ್ ಮಾಡಿದ್ದೇವೆ ಅಂತಿಲ್ಲ, ಭಾರಿ ಖುಷಿ ಆಯಿತು. ಇನ್ನೊಂದು ಸಲ ಹೀಗೇ ಬನ್ನಿ. ತುಂಬ ಸಮಯದಿಂದ ಅಂದರೆ ಹೇಳ್ತೀರಿ ಬರಬೇಕು ಅಂತೇಳಿ. ಅದಕ್ಕೆ ಇವರು ಕೇಂದ್ರ ಬಿಂದು ಇವರು ಎಲ್ಲರನ್ನು ಒಟ್ಟುಗೂಡಿಸಿ ಇವರು ಕರ್ಕೊಂಡು ಬಂದು ಅಂದತ್ತೆ ಅಂದೆ ಇದತ್ತ ಹಾಗೆ ಖುಷಿ ಆಯಿತು. ಅಂದರೆ ನಮ್ಮೊಟ್ಟಿಗೆ ಮಿಂಗಿಲಾಗಿ ನಮ್ಮ ಮನೆಯವರಾಗಿ ಎಲ್ಲ ಒಂದು ಆಟ ಆಡಿ. ಒಂದು ವರ್ಷ ಅದು ಮುಂಚೆ ಬಂದ್ರಲ್ಲ, ಅದು ಒಳ್ಳೆದಾಯ್ತು. ಯಾಕೆ ಹೇಳಿದ್ರೆ ಮನೆ ಮಕ್ಕಳಿಗೆ ಬರ್ತಿದ್ದೆ, ನೀವು ಇಷ್ಟೆಲ್ಲ ನಮಗೆ ಸಿಗ್ತಾನೆ ಇರಲಿಲ್ಲ. ನೀವು ನಿಮ್ದೇ ಬಿಸಿಯಲ್ಲಿ ಇರ್ತಿದ್ರಿ. ಹಾಗೆ ನಾವು ಸಹ ಅಷ್ಟೇ, ಮನೆ ಮಕ್ಕಳುವಾಗ ಒಂದು ವರ್ಷ ಒಳಗೆ ಹೋದ್ರೆ ಆಯ್ತು. ಬರಲಿ ಮಕ್ಕಳ ಬರಲಿ, ಸಲ ಬರಲಿ. ನಾಲ್ಕು ಇವರದ್ದು ಮನೆ ಮಕ್ಕಳಿದೆ. ಅದಕ್ಕೆ ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಂಜೆ 5 ಗಂಟೆಗೆ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Go!